ದಿಸ್ ಇಸ್ ಡಾಕ್ಟರ್ ಮಹೇಶ್, ಆರ್ಥೋಪೆಡಿಕ್ ಸರ್ಜನ್ ಫ್ರಮ್ ಮಲೇಶ್ವರಂ. ಇವತ್ತು ನಾನು ನಮ್ಮ ರಿಸ್ಟ್ ಮಧ್ಯೆ, ಈ ರಿಸ್ಟ್ ಇದೆಯಲ್ಲ, ಈ ರಿಸ್ಟ್ ಜಾಯಿಂಟಿಗೆ ಸುತ್ತಮುತ್ತ ಏನು ಸ್ವೆಲ್ಲಿಂಗ್ಸ್ ಆಗುತ್ತೆ, ಯಾವ ಥರ ಕಂಡೀಷನ್ಸ್ ನಿಮಗೆ ಪೇಷಂಟ್ಸಿಗೆ ಅಫೆಕ್ಟ್ ಆಗುತ್ತೆ ಕಾಮನ್ಲಿ ಅನ್ನೋದು ಹೇಳ್ತಾ ಇದ್ದೀನಿ. ಪೇಷಂಟ್ ಬಂದ ತಕ್ಷಣ ರಿಸ್ಟ್ ಪೇಯ್ನ್ ಅಥವಾ ರಿಸ್ಟ್ ಸ್ವೆಲ್ಲಿಂಗ್ ಅಂತ ಅವ್ರು ನಮ್ಗೆ ಹೇಳಿದ್ರೆ, ನಾವು ಫಸ್ಟ್ ಅವ್ರಿಗೆ ಎಷ್ಟು ವಯಸ್ಸು, ಅವ್ರ ವಯಸ್ಸಿನ ಅನುಗುಣವಾಗಿ ಯಾವ ಕಂಡೀಷನ್ಸ್ ಅವ್ರಿಗೆ, ಯಾವ ಡಿಸೀಸ್ ಪ್ರಾಸೆಸ್ ಅಫೆಕ್ಟ್ ಆಗುತ್ತೆ ರಿಸ್ಟ್ ಜಾಯಿಂಟಿಗೆ ಅಂತ ನಮಗೆ ಒಂದು ಐಡಿಯಾ ಬರುತ್ತೆ. ಪ್ಲಸ್ ಅವರು ಯಾವ ಕೈ ಡಾಮಿನೆಂಟ್ ಹ್ಯಾಂಡ್, ಅಥವಾ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ, ಕೆಲವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರೆ. ಸೊ ರೈಟ್ ಅಥವಾ ಲೆಫ್ಟ್ ಡಾಮಿನೆಂಟ್ ಹ್ಯಾಂಡ್ನು ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅವ್ರು ಫಂಕ್ಷನ್ಗೆ ಯಾವ್ದು ಯೂಸ್ ಮಾಡ್ತಾರೆ, ರೈಟಾ ಅಥವಾ ಲೆಫ್ಟಾ ಅಂತ ಮೊದಲು ಕೇಳ್ಕೋಬೇಕು. ನಾವು ಇನ್ನೊಂದು ಕ್ವೆಶನ್ ಏನು ಕೇಳಬೇಕು ಅಂದರೆ, ಅವ್ರಿಗೆ ಈ ನಿಮ್ಮ ಕೈಯಲ್ಲಿ ಚುಮು ಅನ್ನುತ್ತಾ, ರಾತ್ರಿ ಹೊತ್ತಲ್ಲಿ ಎದ್ಬಿಟ್ಟು ಕೈ ಕೊಡುತ್ತೀರಾ, ಅಥವಾ ಕೈ ಸ್ಟಿಫ್ ಅನ್ಸುತ್ತಾ ಬ್ಯಾಟಲ್ಲಿ, ಅಥವಾ ಏನಾದರೂ ಏಟ್ ಬಿದ್ದಿದೆಯಾ, ಈ ಥರದ್ದು ನಾವು ಫಸ್ಟ್ ಕೇಳಬೇಕಾಗುತ್ತೆ. ಯಾಕಂದರೆ ನಮಗೆ ಇದರಲ್ಲೇ ಸಾಕಷ್ಟು ಸೂಚನೆಗಳು ಸಿಗುತ್ತೆ, ಯಾವ ಕಂಡೀಷನಿಂದ ಈ ಪೇಷಂಟ್ ಮೆರೀತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ದ ನೆಕ್ಸ್ಟ್ ಥಿಂಗ್ ಕಾಮನ್ಲಿ ನಮಗೆ ಅಫೆಕ್ಟ್ ಆಗೋದು ಸಾಫ್ಟ್ ಟಿಶ್ಯೂಸ್ ಕಲಿಂಗ್ಸ್ ಒಂದು ಜಾಯಿಂಟ್ ಅಂದರೆ ಡಾರ್ಸಲ್ ಗ್ಯಾಂಗ್ಲಿಯನ್ ಆಫ್ ದ ರಿಸ್ಟ್ ಅಂತ. ಇದು ಸ್ಲೋ ಆಗಿ ಸ್ವಲ್ಪ ಸ್ವೆಲ್ಲಿಂಗ್ ಥರ ಅಥವಾ ಊತದ ಥರ ಇಲ್ಲಿ ರಿಸ್ಟಿನ ಮೇಲ್ಭಾಗದಲ್ಲಿ ಇರುತ್ತೆ, ಇನ್ನೊಂದು ರಿಸ್ಟಿನ ಕೆಳಭಾಗದಲ್ಲೂ ಇರುತ್ತೆ. ಕೆಲವು ಕಂಡೀಷನ್ಸಲ್ಲಿ ಕೆಲವು ದೊಡ್ಡ ಸ್ವೆಲ್ಲಿಂಗ್ಸು ಬರ್ಬೋದು, ಅಥವಾ ಈ ಥಂಬ್ ಬೇಸಲ್ಲಿ ನಮಗೇನು ಅದು ಕಾಮನ್ ಆಗಿ ಕಾಣಿಸ್ಬೋದು. ಈ ಥಂಬ್ ಬೇಸ್ ಅಂದರೆ ಈ ಹೆಬ್ಬೆರಳು ಬೇಸಲ್ಲೂ ಕೆಲವು ಸಲ ಸ್ವೆಲ್ಲಿಂಗ್ಸ್ ಕಾಣಿಸ್ಬೋದು, ಅಥವಾ ಈ ಕಡೆ ಈ ಅಲ್ನಾರ್ ಭಾಗ ಅಂತ ಹೇಳ್ತೀವಿ, ಈ ಭಾಗದಲ್ಲೂ ಕೆಲವು ಸಲ ಸ್ವೆಲ್ಲಿಂಗ್ಸ್ ಕಾಣಿಸ್ಬೋದು. ಇದನ್ನ ಬಹಳ ಜನಕ್ಕೆ ಅದು ಕ್ಯಾನ್ಸರ್ ಅಂತ ಅನ್ಕೋತಾರೆ. ಅಬ್ಸಲ್ಯೂಟ್ಲಿ ನಾಟ್. ನಿಮ್ಗೆ ಆ ಥರ ಅನಿಸಿದ್ರೆ ನಿಮ್ಮ ಮನಸ್ಸಿನ ಸಮಾಧಾನಕ್ಕಾಗಿ ನೀವು ಹತ್ತಿರದಲ್ಲಿರೋ ಡಾಕ್ಟರ್ನ, ಆರ್ಥೋಪೆಡಿಕ್ ಸರ್ಜನ್ನ ಕಾಂಟ್ಯಾಕ್ಟ್ ಮಾಡಿ. ಅದು ಗ್ಯಾಂಗ್ಲಿಯೋನ್ ಅಥವಾ ಬೇರೆ ಏನಾದರೂ ಕಂಡೀಷನ್ ಅಂತ ನಿಮಗೆ ವೆರಿ ಕಾಮನ್ಲಿ ಹೇಳ್ತಾರೆ. ಇನ್ನು ಕೆಲವರು ಕೆಳಗಡೆ ಬಿದ್ದುಬಿಟ್ಟು ಅಥವಾ ನೀರು ಸರ್ಫೇಸ್ ಮೇಲೆ ಜಾರಿ ಈ ಥರ ಕೈನ ಈ ಥರ ಕೆಳಗಡೆ ಇಟ್ಬಿಟ್ಟು ಅವ್ರು ಬೀಳ್ತಾರೆ ಕೆಳಗಡೆ, ಅಂಥವ್ರಿಗೆ ಸ್ಮಾಲ್ ಫ್ರ್ಯಾಕ್ಚರ್ ಆಗಿರ್ಬೋದು. ಈ ಥರ ಸ್ವೆಲ್ಲಿಂಗ್ ಇದ್ದರೆ, ಸ್ವಲ್ಪ ಅಂಕುಡೊಂಕು ಆಗಿದ್ರೆ ನಿಮ್ಮ ರಿಸ್ಟು, ಅದು ಫ್ರ್ಯಾಕ್ಚರ್ ಆಗಿದೆ ಅಂತ ಅರ್ಥ. ದಿ ಅದರ್ ಮೋಸ್ಟ್ ಕಾಮನ್, ಎರಡನೇ ಕಾಮನೆಸ್ಟ್ ಕಾಸ್ ಆಫ್ ದ ಸ್ವೆಲ್ಲಿಂಗ್ ಆನ್ ದ ರಿಸ್ಟಸ್ ಈ ಭಾಗದಲ್ಲಿ ಬರುತ್ತೆ. ಇದನ್ನು FCR ಗ್ಯಾಂಗ್ಲಿಯೋನ್ ಅಂತ ಹೇಳ್ತೀವಿ, ಅಥವಾ ಫ್ಲೆಕ್ಸರ್ ಕಾರ್ಪಿರೇಟಿಯಸ್ ಟೆಂಡನ್ ಗ್ಯಾಂಗ್ಲಿಯೋನ್ ಅಂತ ಹೇಳ್ತೀವಿ. ಇದು ರಿಪೀಟೆಡ್ ಫ್ರಿಕ್ಷನ್ ಮೂಮೆಂಟ್ಸಿಂದ ಬರ್ಬೋದು, ಅಥವಾ ಸುಮಾರು ಜನಕ್ಕೆ ಬೇರೆ ಬೇರೆ ಕಂಡೀಷನ್ಸ್ ಇರುತ್ತೆ, ಲೈಕ್ ಥೈರಾಯ್ಡು, ಡಯಾಬಿಟೀಸು, ಅವರಲ್ಲೂ ಈ ಥರ ಕಾಮನ್. ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ, ನಿಮ್ಮ ಕೈಲಿ ಚುಮ್ಮು ಅಂತ ಇದ್ರೆ, ರಾತ್ರಿ ಹೊತ್ತಲ್ಲಿ ಕೊಡುತ್ತಾ ಇದ್ದರೆ, ಯೂಶ್ವಲಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಇನ್ನು ಸ್ವಲ್ಪ ನರ್ವ್ ಒತ್ಕೊಳ್ಳುತ್ತೆ, ಈ ಪಿಕ್ಚರಲ್ಲಿ ತೋರಿಸಿರ್ತಾರೆ. ಆ ನರ್ವ್ನ ಕೆಲಸ ನಾವು ನಾರ್ಮಲ್ ಆಗು ಟ್ರೀಟ್ ಮಾಡ್ಬೋದು, ಅಥವಾ ಕೆಲವರಿಗೆ ಸರ್ಜರಿನೂ ಬೇಕಾಗ್ಬೋದು. ಅವ್ರಿಗೆ ಮಸಲ್ಸ್ ಮತ್ತು ಎಲ್ಲ ವೇಸ್ಟ್ ಆಗಿದೆ, ನರ ಸ್ವಲ್ಪ ಅಡ್ವಾನ್ಸ್ ಸ್ಟೇಜಲ್ಲಿ ಇನ್ವಾಲ್ವ್ ಆಗಿದೆ, ನಾವು ಅದನ್ನು ರಿಲೀಸ್ ಮಾಡಬೇಕಾಗುತ್ತೆ.